ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ರಾಯಲ್ ಕಿಚನ್ಗೆ ಸ್ವಾಗತ. ಬೇಸಿಗೆಯಲ್ಲಿ ತುಂಬಾ ಬಿಸಿಲಿರುತ್ತೆ. ಆವಾಗ ಈ ಥರ ಫ್ರೂಟ್ ಸಲಾಡ್ ಮಾಡಿ ನಾವು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ರಂಜಾನ್ ಹಬ್ಬಕ್ಕೆ ಇದು ತುಂಬ ಒಳ್ಳೆಯ ರೆಸಿಪಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ರೂಹ್ ಅಫ್ಜಾನ ತಗೋತಾ ಇದ್ದೀನಿ. ಇದು ಯಾವುದೇ ಕಿರಾಣಿ ಸ್ಟೋರಲ್ಲಿ ಕೂಡ ಸಿಗುತ್ತೆ. ನಂತರ ಇಲ್ಲಿ ನಾನು ಆ್ಯಪಲ್ ತಗೊಂಡಿದ್ದೀನಿ, ಹಾಗೆ ಆರೆಂಜ್, ಗ್ರೇಪ್ಸ್ ಮತ್ತು ಬನಾನಾ ಮತ್ತು ವಾಟರ್ ಮಿಲನ್ ಇವೆಲ್ಲವನ್ನು ತಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮ್ ಮತ್ತು 2 ಏಲಕ್ಕಿಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಖರ್ಜೂರ್, ಒಂದು 4 ಗೋಡಂಬಿ ಕೂಡ ತಗೊಂಡಿದ್ದೀನಿ. ಇದು ನೋಡಿ ಸಬ್ಜಿಗೆ ಬೀಜ, ಇದನ್ನು ತುಳಸಿ ಬೀಜ ಅಂತಲೂ ಅಂತಾರೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ಜ್ಯೂಸ್ ಮಾಡೋದಂತ ನೋಡೋಣ. ಹಾಗೆ ನಾನು ಅರ್ಧ ಲೀಟ್ರ್ ಹಾಲು ಕೂಡ ತಗೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ ಸಬ್ಜಿಗೆ ಬೀಜ ಇದೆ ಅಲ್ವಾ, ಇದನ್ನು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಲಿಕ್ಕೆ ಹಾಗೆ ಬಿಡೋಣ. ಇದು ಇಲ್ಲ ಅಂದರೂ ಒಂದು 5 ನಿಮಿಷನಾದರೂ ಇದು ನೆನೆಬೇಕು. ಚೆನ್ನಾಗಿ ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಮೇಲೆ ಕೆಳಗೆ ಮಾಡಿ ಒಂದು ಸೈಡಿಗೆ ಇಡೋಣ. ಇದು ಒಂದು 5 ನಿಮಿಷ ನೆನೆಯಲಿ. ಅಲ್ಲಿವರೆಗೂ ನಾವು ನೀಟಾಗಿ ಎಲ್ಲ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಅಂದರೆ ಇದು ಜ್ಯೂಸಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈ ಫ್ರೂಟ್ ಸಲಾಡ್ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ತುಂಬಾ ಇಷ್ಟವಾಗುತ್ತೆ. ಒಮ್ಮೆ ತಪ್ಪದೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಒಮ್ಮೆ ಟ್ರೈ ಮಾಡಿ. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ನೀಟಾಗಿ ಕಾಸ್ಕೊಂಡು ಆರಿಸಿ ನಂತರ ನಾನು ಫ್ರೂಟ್ ಸಲಾಡನ್ನು ಮಾಡ್ತಾಯಿದ್ದೀನಿ. ಇವಾಗ ನಾವು ರೆಡಿ ಮಾಡ್ಕೊಂಡಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ 1 ಕಪ್ ಶುಗರ್ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನಡೀತದೆ.
ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ 1 ಅವರ್ ಕೋಲ್ಡ್ ಆಗಲಿಕ್ಕೆ ಹಾಗೆ ಬಿಡೋಣ. ನಂತರ 1 ಅವರ್ ಆದಮೇಲೆ ನೋಡಿ ಇವಾಗ 1 ಅವರ್ ಆಗಿದೆ. ಇದನ್ನು ತೆಗೆದು ನೋಡೋಣ. ಇವಾಗ ಕೋಲ್ಡ್ ಆಗಿರುತ್ತೆ. ನೋಡಿ ಇವಾಗ ಕೋಲ್ಡಾಗಿ ಜ್ಯೂಸ್ ರೆಡಿಯಾಗಿದೆ, ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಫ್ರೂಟ್ ಸಲಾಡ್ನ ಯಾವ ರೀತಿ ಮಾಡಬೇಕಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.